Hello guys, welcome back to Gautam Vlogs. ಗೈಸ್ ಇವತ್ತೇನಪ್ಪ ವಿಷಯ ಅಂದ್ರೆ ಗೈಸ್ ಎಲ್ಲ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಗೈಸ್ ನನ್ನ ಪ್ರಜ್ವಲ್ ವ್ಲಾಗ್ ಮಾಡಿದ್ನಲ್ಲ ಯಾವ ತರ ಇತ್ತು ಅಂತ ಕಮೆಂಟ್ ಮಾಡಿ ಗೈಸ್. ಆಮೇಲೆ ಅವ್ನ ವ್ಲಾಗ್ ಆಕ್ಚುಲಿ ಚೆನ್ನಾಗಿ ಮಾಡವನೆ. ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೋಗ್ಬಿಟ್ಟು ಪ್ರಜ್ವಲ್ ಹಾರ್ಟ್ ಅಂತ ಕಮೆಂಟ್ ಮಾಡಿ ಗೈಸ್. ಆಮೇಲೆ ಇವತ್ತು ಏನೇನ್ ಮಾಡ್ತೀನಿ, ಇವತ್ತೇನೇನ್ ನಡೀತಾರೆ ವಿಷಯದಲ್ಲಿ ತೋರಿಸ್ತೀನಿ ಬನ್ನಿ ಗೈಸ್. ತುಂಬಾ ಕೆಲಸಗಳಿದೆ, ರೆಡಿ ಆಗ್ಬೇಕು, ಆಚೆ ಹೋಗ್ಬೇಕು. ಬನ್ನಿ ಗೈಸ್, ರೆಡಿ ಆಗ್ಬಿಟ್ಟು ಮತ್ತೆ ಸಿಗ್ತೀನಿ ಗೈಸ್. ಅಲ್ಲಿಗೆ ಹೋಗಿ ನಾ ಮುಂಚೆ ಸ್ವಲ್ಪ ರೆಡಿ ಆಗಿ ನಾ ಮುಂಚೆ ಸ್ವಲ್ಪ ಹೊಟ್ಟೆಗೆ ನಾ ತಿನ್ನೋಣ ಅಂತ ಓಡ್ಸಿಂತೀನಿ ಗೈಸ್. ಏನಂದ್ರೆ ಗೈಸ್ ಇವತ್ತು ನಮ್ಮ ಅಮ್ಮಗೂ ನನಗೂ ಜಗಳ ಆಯ್ತು. ಏನಂದ್ರೆ ಗೈಸ್ ವಾಟ್ರೇ ಕುಡಿಯಲ್ಲ ಗೈಸ್ ಅವರು. ಅಂದ್ರೆ ಒಂದು ಫುಲ್ ಡೇಗೆ ಒಂದು ½ ಲೀಟರ್ ಅಷ್ಟು ಕುಡಿಬೋದು. ಅಷ್ಟು ಡೌಟೇ ಅನ್ಕೊಳ್ಳಿ, ಅಷ್ಟು ಕುಡಿತವ್ರೆ ಗೈಸ್. ಬಾಡಿಗೆ ಮೇನ್ ಬೇಕಾದ್ರೆ ವಾಟರ್ ಕುಡೀರಿ ಗೈಸ್. ಆಮೇಲೆ ನೀವು ಅಕಸ್ಮಾತ್ ಒಂದು 60 kg ವೆಯ್ಟ್ ಇದ್ರೆ 3 ಲೀಟರ್ಸ್ ಆಫ್ ವಾಟರ್ ಕುಡೀರಿ. ಅಂದ್ರೆ ಯಾವ ಥರ ಡಿವೈಡ್ ಮಾಡ್ಕೊಳ್ಳಿ ಅಂದ್ರೆ ನಿಮ್ಮ ಬಾಡಿ ವೆಯ್ಟ್ ಏನೋ 20 kg ಇದ್ರೆ 1 ಲೀಟರ್ ಆಫ್ ವಾಟರ್ ಆ ಥರ ಡಿವೈಡ್ ಮಾಡ್ಕೊಂಡು ಕುಡಿದೆ ಗೈಸ್. ಗೈಸ್ ನಂಗೆ ಅಷ್ಟೊಂದೆಲ್ಲ ಗೊತ್ತಿಲ್ಲ, ಸ್ವಲ್ಪ ಏನು ತಿಳ್ಕೊಂಡು ನಾನು ನಿಮ್ಗೆ ಹೇಳ್ತಿದ್ದೀನಿ ಅಷ್ಟೇ. ಅಷ್ಟೇ ಗೈಸ್, ಸ್ವಲ್ಪ ರೆಡಿ ಆಗ್ಬಿಟ್ಟು ಮತ್ತೆ ಸಿಗ್ತೀನಿ ಗೈಸ್. ಇವಾಗ ಬಂದಿದ್ದ ಮನೆ ಹೋಗ್ತಾನೆ. ಲೈ ಇವಾಗ ಬಾಯ್ ಬಿಡ, ಅದೇ ಅಲ್ಲೇ ಆಗ್ತಿದ್ಯಾ ಲೈ. ಸರಿ ಆಯ್ತು, ಹುಷಾರ ಹೋಗಲೈ. ರೆಡಿ ಆಗೋಣ ಅಷ್ಟಲ್ಲಿ ದಿವಾಕರ್ ಬಂದ, ಅದಕ್ಕೆ ಸ್ವಲ್ಪ ಒಂದ್ ಜೊತೆ ಮಾಡ್ಕೊಂಡು ಕುತ್ಕೊಂಡಿದ್ದೆ. ಸ್ವಲ್ಪ ರೆಡಿ ಆಗ್ಬೇಕು ಗೈಸ್ ಅಷ್ಟೇ. ಗೈಸ್ ಇವಾಗ ಏನಾಯ್ತಂದ್ರೆ ನನ್ನ ಫ್ರೆಂಡ್ ಫೋನ್ ಮಾಡ್ಬಿಟ್ಟು ಮಚ್ಚಿ ಪ್ಲಾನ್ ಕ್ಯಾನ್ಸಲ್, ಎಲ್ಲೂ ಹೋಗೋಕ್ಕಾಗಲ್ಲ, ನಾಳೆ ಹೋಗೋಣ ಅಂತವನೇ. ಏನು ಮಾಡೋಕ್ಕಾಗಲ್ಲ ಗೈಸ್, ಅವನಿಗೂ ಪಾಪ ಅವ್ನು ಕೆಲ್ಸಗಳೆಲ್ಲ ಇರುತ್ತೆ, ಅದಕ್ಕೆ ಪ್ಲಾನ್ ಕ್ಯಾನ್ಸಲ್ ಆಗೈತೆ. ಟೈಮ್ ಬೇರೆ ಆಗೈತೆ ಗೈ. ಸ್ವಲ್ಪ ಇನ್ನೂ ಸ್ವಲ್ಪ ಎಡಿಟಿಂಗ್ ಎಲ್ಲ ಮುಗಿಸ್ಬೇಕು, ಎಡಿಟಿಂಗ್ ಮಾಡಬೇಕು. ಎಡಿಟಿಂಗ್ ಮುಗಿದ್ಮೇಲೆ ಸ್ವಲ್ಪ ಜಿಮ್ ಬೇರೆ ಹೋಗ್ಬೇಕು ಗೈಸ್, ಔಟ್ಫಿಟ್ ಚೇಂಜ್ ಮಾಡಬೇಕು. ಅಷ್ಟು ಈಗ ಬೇಜಾರಾಗಬೇಕು ಗೈಸ್. ಏನು ಫುಲ್ ಖುಷಿಯಾಗಿದೆ ಹೋಗೋಣ ಅಂತ. ಬರಲ್ಲ ಗೈಸ್, ಆ ವ್ಲಾಗ್ ನಾಳೆ ಬರುತ್ತೆ, ನೋಡಿ ಎಂಜಾಯ್ ಮಾಡಿ, ಬರೋಲ್ಲ. ಇವಾಗ ನೋಡೋಣ ಮನೆಗೆ ಇನ್ನೂ ಬೇಜಾನ್ ಕೆಲಸಗಳೇ ತೋರಿಸ್ತೀನಿ ಮನೆಗೆ ಏನಾಗುತ್ತೆ ಅಂತಿನ. ಗೈ ಔಟ್ಫಿಟ್ ಚೇಂಜ್ ಮಾಡ್ಕೊಂಡೆ, ಏನು ಮಾಡೋಕ್ಕಾಗಲ್ಲ ಗೈಸ್. ಇವಾಗ ನೋಡ್ರೆ ನಾವು ಅಪ್ಪ ಫೋನ್ ಹೋಗ್ಬಿಟ್ಟು ಬಟ್ಟೆಗಳು ಎತ್ಕೊ, ಮಳೆ ಬರೋಂಗಾಗೈತೆ ಅಂತವ್ರೆ. ಎತ್ಕೋಬೇಕು, ಬಟ್ಟೆ ಎತ್ಕೋಬೇಕು ಗೈಸ್. ಆಲ್ರೆಡಿ ಇವಾಗ ನೋಡಿ ವೆದರಲ್ಲಿ ಹೆಂಗಾಗ್ಬಿಟ್ಟೈತೆ ಫುಲ್. ನೋಡಿ ಗೈಸ್ ಪಕ್ಕಾ ಮಳೆ ಸೈಕಿಗೆ ಬರುತ್ತೆ ಇವತ್ತು, ನೋಡಬೇಕು. ಮಳೆ ಮಾತ್ರ ಮಕರ ಆವಾಗ ಬರುತ್ತೆ. ಅಪ್ಪ ನೋಡ್ರೆ ಬಟ್ಟೆ ಎತ್ಕೋ ಫೋನ್ ಮಾಡಿದ್ರೆ ಫಸ್ಟ್ ಬಟ್ಟೆ ಎತ್ಕೋಬೇಕು. ಈಗ ಬಟ್ಟೆ ಎತ್ಕೊಬಿಟ್ಟು ಊಟ ಬೇರೆ ಮಾಡಿಲ್ಲ ಗೈಸ್, ಊಟ ಮಾಡಬೇಕು. ಏನೈತೆ ಗೊತ್ತಿಲ್ಲ, ಊಟ ನೋಡಬೇಕು. ಓ ಗೈಸ್ ಏನೈತೆ, ಓ ಅಂಬ್ಲಿ ಐತೆ ಗೈಸ್. ಅಂಬ್ಲಿ ತಿಂದೆ ಇಲ್ಲ ಗೈಸ್. ಇದು ಅಂಬ್ಲಿ ಅಂದರೆ ಅಂಬ್ಲಿ ಏನು ಗೈಸ್, ಅದನ್ನ ಪೌಡ್ರ್, ಅಂಬ್ಲಿ ಪೌಡ್ರ್ ಏನೈತಲ್ಲ, ನಂಗೆ ಗೊತ್ತಿಲ್ಲ ಏನಂತ. ಅದು ನಮ್ಮ ಆಂಟಿ ಮಾಡ್ಕೊಟ್ಟು ಕಳಿಸಿದ್ರು ಗೈಸ್, ಸಕ್ಕತ್ತಾಗೈತೆ ಅದು. ಒಳ್ಳೆ ಪ್ರೋಟೀನ್ ಎಲ್ಲ ಏನೋ ಹಾಕ್ಬಿಟ್ಟು ಕಳ್ಸಿ ಮಾಡ್ಕೋರೆ, ಮಸ್ತಾಗೈತೆ. ಫಸ್ಟು ಬಟ್ಟೆ ಎತ್ಕೋಬೇಕು, ಬಟ್ಟೆ ಎತ್ಕೊಂಡ್ಬಿಟ್ಟು ಸಿಗ್ತೀನಿ ಬನ್ನಿ ಗೈಸ್. ಗೈಸ್ ಇವಾಗ ತಾನೇ ಬಟ್ಟೆ ಎತ್ಕೊಂಬಂದೆ, ಫಸ್ಟ್ ಊಟ ಮಾಡ್ಬೇಕು ಗೈಸ್. ಹೊಟ್ಟೆ ಫುಲ್ ಹಸಿದೈತೆ. ಟೈಮ್ ನೋಡಿ ಗೈಸ್ ಎಷ್ಟಾಗೈತೆ ಆಲ್ರೆಡಿ 3:30 ಗೈಸ್. ಏನು ಮಾಡೋಕ್ಕಾಗಲ್ಲ, ಊಟ ಮಾಡ್ಬೇಕು ಇವಾಗ. ಅದು ಸ್ವಲ್ಪ ಮಲ್ಕೊಬಿಟ್ಟಿದ್ದೆ, ಆಮೇಲೆ ದಿವಾಗ ಸ್ವಲ್ಪ ಮಲ್ಕೊಂಬಿಟ್ಟು ಇವಾಗ ಸ್ವಲ್ಪ ರೆಡಿ ಅದೇ ಪಲಾವ್ ಗೈಸ್. ಊಟ ಮರ್ತೋಗ್ಬಿಟ್ಟೆ ಪಲಾವ್. ನೋಡಿ ಗೈಸ್, ಮೊಸರು ನಾವು ಮನೇಲಿ ಮಾಡಿರೋದು, ಅಂದರೆ ಹಾಲನ್ನ ಎಪ್ಪಾಕವ್ರೆ ಅಷ್ಟೇ, ಏನಾಗಿಲ್ಲ. ನಾನು ಕಾಳುಗಳು ತಿಂದೆ ಗೈಸ್, ಕಾಳುಗಳು. ಗೈಸ್ ಅಪ್ಪ ಇರಿ ಗೈಸ್, ಸ್ವಲ್ಪ ಊಟ ಹಾಕೊಂಬಂದು ಸಿಗ್ತೀನಿ ಮತ್ತೆ ನಿಮಗೆ. ಗೈಸ್ ಊಟ ಹಾಕೊಂಬಂದೆ, ರೆಡಿ ಗೈಸ್. ಪಲಾವು ನೋಡಿ ಗೈಸ್, ನಾವು ಅಪ್ಪ ನಾನು ಹಾಕಿರೋ ಕಾಳುಗಳಿದು. ಏನಿದು ಬಾದಾಮು, ಏನೋ ಚೆನ್ನ, ಸರಿ ಕಡಲೆ ಬೀಜ ಇದು ಚೆನ್ನ. ಇನ್ನಾಯ್ತು ಗೈಸ್, ಇದನ್ನ ಹೆಸರು ಕಾಳು ಅನ್ಸುತ್ತೆ ನೋಡಿ. ಅಂದರೆ ನಾನು ಪ್ರೋಟೀನ್ ಬೇಕಂತ ಹೇಳ್ತಾ ಇದ್ದೀನಿ ಮನೇಲಿ, ಅದಕ್ಕೆ ನಾವು ಅಪ್ಪ ಡೈಲಿ ನಾನು ಹಾಕ್ತಾರೆ ಗೈಸ್. ಇರಿ ಗೈಸ್ ಊಟ ಮಾಡಿ ಮತ್ತೆ ಸಿಗ್ತೀನಿ ಗೈಸ್. ನಮ್ಮ ಮಾಡೋ ಪಲಾವ್ ಇವತ್ತು ಫಸ್ಟ್ ಟೈಮ್ ಚೆನ್ನಾಗೈತೆ, ಏನೋ ಗೊತ್ತಿಲ್ಲ, ಫಸ್ಟ್ ಟೈಮ್ ಚೆನ್ನಾಗೈತೆ ಗೈಸ್. ಹಂಗಂದ್ರೆ ಫಸ್ಟ್ ಟೈಮ್ ಅಲ್ಲ, ಚೆನ್ನಾಗೈತೆ ಗೈಸ್. ಒಟ್ಟಿನಾಗಿ ಸಿಗ್ತೀನಿ ಗೈಸ್, ಊಟ ಮಾಡ್ಬೋದು ಮತ್ತೆ. ಗೈಸ್ ಊಟ ಎಲ್ಲ ಮುಗೀತು, ಈಗ ಅಂಬ್ಲಿ ಒಂದು ಕುಡಿದು ಮುಗಿಸ್ಬೇಕು. ಅಂಬ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ ಗೈಸ್, ನಿಜವಾಗ್ಲು. ಆಂಟಿ ವಿಡಿಯೋನ ಥ್ಯಾಂಕ್ಸ್ ಆಂಟಿ, ಸೂಪರ್ ಆಗಿದೆ ಟೇಸ್ಟ್ ಮಾತ್ರ ಮಾಡಿರೋದು ನೀವು. ನಮ್ಮ ಆಂಟಿ ಮಾಡ್ಕೊಟ್ಟು ಗೈಸ್, ಮಸ್ತ್ ಐತೆ ಟೇಸ್ಟ್ ಮಾತ್ರ, ನೆಕ್ಸ್ಟ್ ಲೆವೆಲ್ ಅನ್ನಿ ಗೈಸ್. ಊಟ ಎಲ್ಲ ಮುಗಿದು ಹೊಟ್ಟೆ ಫುಲ್ಲು. ಅಲ್ಲೊಳಗೆ ಗೈಸ್ ಟೈಮ್ ನೋಡಿ 4 ಗಂಟೆ, ಅರ್ಧ ಗಂಟೆ ಬೇಕು ಗೈಸ್ ಊಟ ಮಾಡೋಕ್ಕೆ. ಫುಲ್ ಪೀಸಾಗಿ ಊಟ ಮಾಡಬೇಕು, ಬಟ್ ಅಂತ ಊಟ ಮಾಡಬಾರ್ದು ಗೈಸ್. ನಾವು ಅಪ್ಪ ಇಲ್ಲಿ ಬೆಳಗ್ಗೆ ಕಳ್ಸವ್ರೆ ರೂಮ್ ಎಲ್ಲ ಕ್ಲೀನ್ ಮಾಡಬೇಕು ಅಂತ, ಮಾಡ್ಬೇಕು ಗೈಸ್. ಇವಾಗ ರೂಮ್ ಕ್ಲೀನ್ ಮಾಡಿ ನಾಳೆ ಸ್ವಲ್ಪ ಜಿಮ್ಗೆ ರೆಡಿ ಆಗಬೇಕು, ಜಿಮ್ಗೆ ಹೋಗ್ಬೇಕಿನ್ನ. ನೋಡಿ ಗೈಸ್ ವೆದರ್ ಫುಲ್ಲು ಚಿಲ್ಲ, ಮಳೆ ಮಸ್ತ್ ಬರುತ್ತೆ ಮಾತ್ರ, ಮಳೆ ಮಾತ್ರ. ಜಿಮ್ಗೆ ಏನು ಮಾಡೋದು ಗೊತ್ತಿಲ್ಲ. ಅಲ್ಲೊಡಿ ಗೈಸ್ ಅಣ್ಣ ಮರದ ಮೇಲೆ ಕೂತ್ಕೊಂಡು ವೆಲ್ಡಿಂಗ್ ಮಾಡ್ತವ್ರೆ.
ಅಯ್ಯಪ್ಪ ಇವ್ ರೂಮ್ ಹೆಂಗಪ್ಪ ಕ್ಲೀನ್ ಮಾಡೋದು. ನೋಡಿ ಗೈಸ್ ಮಳೆ ಸ್ಟಾರ್ಟ್ ಆಗ್ಬಿಡ್ತು ಗೈಸ್. ಕ್ಲೌಡ್ ನೋಡಿ ಗೈಸ್ ಹೆಂಗೈತೆ, ಫುಲ್ಲು ಬ್ಲ್ಯಾಕ್ ಕ್ಲೌಡ್ಸು. ಮಳೆ ಸ್ಟಾರ್ಟ್ ಆಗೋಯ್ತು ಖರಾಬ್. ಮಳೆ ಬಟ್ಟೆ ಎತ್ಕೊಂಡು ಒಳ್ಳೆದೇ ಇದು. ಓ ಗೈಸ್ ಫುಲ್ ತಣ್ಣಗೈತೆ ಗೈಸ್. ಆಚೆ ಕಡೆ ಫುಲ್ ಜೋರಾಗಿ ಮಳೆ ನೋಡಿ. ಜೋರೇನಲ್ಲ ಗೈಸ್, ಸ್ವಲ್ಪ ನಿಧಾನಕ್ಕೆ ಬರ್ತಿದೆ. ಆದರೆ ಬಟ್ಟೆ ಎತ್ಕೊಂಡು ಒಳ್ಳೆದಾಯಿತು, ಇಲ್ಲ ಅಂದಿದ್ರೆ ಫುಲ್ ಬಟ್ಟೆ ನೆಂದೋಗ್ಬಿಡೋದು. ಅಯ್ಯೋ ಜಿಮ್ಗೆ ಹೆಂಗೆ ಹೋಗೋದು ಗೊತ್ತಿಲ್ಲ ಗೈಸ್. ಟೈಮು 5 ಗಂಟೆಗೆ ಹೋಗ್ತೀನಿ ಅಷ್ಟೇ ಜಿಮ್ಗೆ. ಏನು ಮಾಡೋಕ್ಕಾಗಲ್ಲ, 5 ಗಂಟೆಗೆ ಹೋಗ್ಬೇಕು ಜಿಮ್ಗೆ. ಜಿಮ್ಮನ್ನು ಸ್ಕಿಪ್ ಮಾಡಲ್ಲ ಗೈಸ್ ಏನಾದರೂ. ಅಯ್ಯೋ ಈಗ ನೋಡಿದೆ ಗೈಸ್ ಮಳೆ ಸ್ವಲ್ಪ ನಿಲ್ಲಿ, ಆಮೇಲೆ ಜಿಮ್ ಹತ್ರ ಹೋಗ್ಬೇಕು. ಈಗ ಗೈಸ್ ಇವತ್ತು ಏನೇನು ವರ್ಕೌಟ್ ಮಾಡ್ತೀನಿ ತೋರಿಸ್ತೀನಿ ನಿಮಗೆ. ಗೈಸ್ ಮಳೆ ಅಂತೂ ನಿಲ್ತಾನೆ ಇಲ್ಲ ಗೈಸ್, ಫುಲ್ ಜೋರಾಗಿ ಬರ್ತಿದೆ, ನಿಲ್ತಾನೆ ಇಲ್ಲ. ಜಿಮ್ ಬೇರೆ ಹೋಗ್ಬೇಕು ಅನ್ಕೊಂಡಿದ್ದೀನಿ, ಮಳೆ ಅಂತೂ ಚೂರು ನಿಲ್ತಾ ಇಲ್ಲ. ನೋಡಿದ್ರೆ 5 ಗಂಟೆ ಆಗ್ಬಿಟ್ಟೈತೆ ಆಲ್ರೆಡಿ. ಏನು ಗೊತ್ತಿಲ್ಲ ಗೈಸ್, ಬೆಳಗಿನ ಕರೆಕ್ಟಾಗಿ ಸೆಟ್ಟೇ ಆಗ್ತಾ ಇಲ್ಲ ಟೈಮ್ಗಳು. 5 ಗಂಟೆ ಟೈಮ್ ನೋಡಿ ಆಲ್ರೆಡಿ. ಏನೊಂದು ಮಾಡ್ಬೇಕು ಗೈಸ್, ಇವಾಗ ಯೋಚನೆ ಮಾಡ್ಬೇಕು ಏನೋ ಒಂದು. ಜಿಮ್ ಕೂಡ ಅಲ್ಲಿ ನಮ್ದು ಜಿಮ್ ತೋರಿಸಿ ನೋಡಿ ಗೈಸ್. ಅದು ಮಳೆ ಬಂದರೆ ಬೇರೆ ವಿ ಸೌಂಡ್ ಬರುತ್ತೆ ಅಲ್ಲಿ. ಏನೊಂದು ಮಾಡ್ಬೇಕು ಗೈಸ್, ಇವಾಗ ಒಂದು ಪ್ಲ್ಯಾನ್ ಮಾಡಬೇಕು. ಇನ್ನೊಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡ್ತೀನಿ, ಮಳೆ ನಿಲ್ತೀನಿ ಅಂದರೆ ಹೋಗ್ಲೇ ಹಂಗೆ ಮಳೆ ನಿಂತ್ಕೊಂಡು ಹೋಗ್ಬಿಡ್ತೀನಿ. ನನ್ನ ಫ್ರೆಂಡ್ ವಿಕಾಸ ಒಂದು ಚರಣ ಅಲ್ಲಿಂದ ಬರಬೇಕು. ಒಂದು ವಿಕಾಸ ಜಿಮ್ ಬರ್ತಾನೆ ಗೈಸ್ ಇವಾಗ. ಒಂದು ಮಂಡೇ, ಸರಿ ಮಂಡೇನಲ್ಲ ಥರ್ಸ್ಡೇಯಿಂದ ಬರ್ತಾನೆ ಗೈಸ್ ಜಿಮ್ಗೆ. ಅಂದರೆ ಥರ್ಸ್ಡೇ ಯಾವ ಡೇಟು? ಥರ್ಸ್ಡೇಯಿಂದ ಬರ್ತಾನೆ ಗೈಸ್, ನಂಗೆ ಗೊತ್ತಿರೋ ಥರ 18ಇಂದ ಬರ್ತಾವನು ಅವನು ಜಿಮ್ಗೆ. ನೋಡಿ ವಿಕಾಸ್ ಇಲ್ಲ ಸ್ನಾನ ಮಾಡೋದು ಡೈಲಿ. ಹೋಗ್ತಿದ್ದೀವಿ ಗೈಸ್, ಎಲ್ಲ ಅಣ್ಣ ನೋಡ್ತಾರೆ ಮಳೆ ಬ್ರೋ ಲಾಕ್ ಮಾಡ್ಕೊಂಡು. ಹೇಳಿ ಬ್ರೋ ಏನಂತ ಜಿಮ್ ಬರ್ತಾರೆ ಇರಿ ಗೈಸ್, ಜಿಮ್ ಹೋಗಿ ಸಿಗ್ತೀನಿ ನೋಡಿ ಗೈಸ್. ಲೆಗ್ ಮತ್ತು ಶೋಲ್ಡರ್ ವರ್ಕೌಟ್ ಇವತ್ತು ನೋಡಿ ಗೈಸ್, ಖರಾಬಾಗಿತ್ತು. ವಿಕಾಸ್ ಮನೆಗೆ ಹತ್ಕೊಂಡು ಹೋಗ್ತಾರೆ ಪಕ್ಕ. ಏನು ಮಾಡ್ತೀರಾ ಪಕ್ಕನಾ? ನಮ್ಮ ಚರಣ್ ಬ್ರೋ ಬಂದು ಸೌಂಡ್ ಬರ್ಗಂದಿದೆ ಸರ್. ಮಾಡೋಣ ಅನ್ಕೊಂಡು ಮಿಷಿನ್ ಹಾಳಾಗ್ಬಿಟ್ಟೈತೆ. ಇವಾಗ ನಮ್ಮ ಬ್ರೋ ಟ್ರೈ ಮಾಡ್ತಾವ್ರೆ, ಹೊಡಿತಾವ್ರೆ ಇವಾಗ, ವೇಟ್ ಹೊಡಿತಾವ್ರೆ. ನಮ್ಮ ವಿಕಾಸಿನ ಹೊಡೆದಿಲ್ಲ. ನೋಡೋಣ ಇದೀಗ ಲೆಗ್ ವರ್ಕೌಟ್ ಮಾಡ್ತಾ ಇದೀವಿ. ಏನಾಯ್ತು ಗೈಸ್? ಅಲ್ಲಿ ಗೈಸ್ ಇಬ್ರು ಹೊರಡೋಗ್ರೆ ಏನ್ ಮಾಡ್ತಾರ ನಾನು ಗೈಸ್. ಅವನ್ ತಾನೇ ಚಡ್ಡಿ ಹಾಕಿದ್ದ, ಇವನ್ ಯಾಕೆ ಚಡ್ಡಿ ಹಾಕವನ್? ಅವನ್ ಯಾಕೆ ಪ್ಯಾಂಟ್ ಹಾಕ್ದ ಗೈಸ್? something is very completely wrong. ಗೈಸ್ ಜಿಮ್ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದೆ. ಮಸ್ತಿಗಿತ್ತು ಗೈಸ್ ವರ್ಕೌಟ್ ಇತ್ತು. ಲೆಗ್ ಮತ್ತು ಶೋಲ್ಡರ್ ಮಸ್ತ್ ಪಂಪ್ ಆಯ್ತು ಬಾಡಿ. ಆಮೇಲೆ ಇವಾಗ ಸ್ವಲ್ಪ ಹೊಟ್ಟೆ ಹಸಿ, ಸ್ವಲ್ಪ ಏನೋ ತಿನ್ನಬೇಕು. ಆಮೇಲೆ ಇದು ವಾಟರ್ ಡ್ರೆಸ್ ಕಂಪ್ಲೀಟ್ ಮಾಡ್ಬೇಕು. ಇನ್ನೊಂದು ಲೀಟ್ರ್ ಐತೆ ಕಂಪ್ಲೀಟ್ ಮಾಡಬೇಕು. ಇನ್ನೇನು ಸ್ವಲ್ಪ ಹೊತ್ತಲ್ಲ ಅಪ್ಪ ಅಮ್ಮ ಬರ್ತಾರೆ. ಬನ್ನಿ ತೋರಿಸ್ತೀನಿ ಗೈಸ್, ಇವತ್ತು ನಮ್ಮ ಅಪ್ಪ ಅಮ್ಮ ಏನು ಅಡುಗೆ ಮಾಡ್ತಾರೆ. ಸ್ವಲ್ಪ ನಮ್ಮ ಏನು ಹೊಸದಾಗಿ ನಾನು ಟ್ರೈ ಮಾಡೋಕೆ ಹೇಳಿದ್ದೀನಿ ಇವತ್ತು. ಬನ್ನಿ ತೋರಿಸ್ತೀನಿ ಏನು ಮಾಡ್ತಾರೆ ಅಂತ. ಗೈಸ್ ನಾವು ಅಪ್ಪ ಕರೆದಿದ್ರು ಬೈಕ್ ಗಾಡಿ 1 ನಿಮಿಷ ಅಂತ, ಅದಕ್ಕೆ ಹೋಗಿದ್ದೀನಿ ನೋಡಿ ಗೈಸ್. ನೋಡಿ ಗೈಸ್ ಎಲ್ಲ ಅಪ್ಪ ಕಾಯ್ತವ್ರೆ ಗೈಸ್. ನಮ್ಮ ಅಪ್ಪ ಬಂದರು ನೋಡಿ, ಆರನ್ನು ಎತ್ಕೊಂಡು ಬಂದರು. ಇವಾಗ ಇದೇ ಅಂಗಡಿಗೆ ಬಂದಿದ್ದೀವಿ. ಇವಣ್ಣ ಹಾಕ್ಕೊಡ್ತಾರೆ ಇವಾಗ. ಅವಣ್ಣ ಆರನ್ನು ಹಾಕ್ಕೊಡ್ತಾರೆ ನೋಡಿ ಗೈಸ್. ನಮ್ಮ ಮನೆ ಪಕ್ಕದಲ್ಲೇ ಒಂದು ಅಂಗಡಿ ಐತೆ, ಅಲ್ಲಿ ಒಂದು ಹಾಕ್ತಾ ಇದ್ದೀವಿ. ಏನೋ ಒಂದು ಹಾಳು ಮಾಡ್ತಾನೆ ಇರ್ತೀನಿ ಗೈಸ್, ಅದಕ್ಕೆ ನಮ್ಮ ಅಪ್ಪ ಹೋಗಿತಾನೆ ಇರ್ತಾರೆ. ಬಾ ಹೆಂಗ ಅನ್ಸಿದೆ ಹೊಡೆದಾಕದ್ನಲ್ಲ ನೋಡಿ ಗೈಸ್. ಅಣ್ಣ ಹಾಕ್ತವ್ರೆ, ನಮ್ಮ ಅಪ್ಪ ಫುಲ್ ಟೆನ್ಷನು. ಅಣ್ಣ ಏನೋ ಮಾಡ್ತು ಬಿಡ್ತಾರೆ ಅಂತ ಟೆನ್ಷನ್ ನಮ್ಮ ಅಪ್ಪಗೆ ಫುಲ್ ಟೆನ್ಷನ್ ಆಗ್ತೈತೆ ನೋಡಿ ಗೈಸ್. ನೋಡಿ ಗೈಸ್ ನಮ್ಮ ಅಪ್ಪ ಪ್ಯಾಂಟ್ ಕೊಡ್ಸಿದ್ರು ಖುಷಿಗೆ. ಏನಪ್ಪ ಹೆಂಗ ಅನ್ಸೈತೆ ಪ್ಯಾಂಟ್ ಕೊಡ್ಸಿದ್ಕೆ? ಹೆಂಗ ಅನ್ಸೈತೆ ಪ್ಯಾಂಟ್ ಕೊಡ್ಸಿದ್ಕೆ? ಪ್ಯಾಂಟ್ ಕೊಡ್ಸಿದ್ರು ಗೈಸ್, ಫುಲ್ ಖುಷಿ ಆಗ್ಬಿಟ್ಟೆ. ಸರಿ ಗೈಸ್ ಮೇಲೆ ಆಗೋದೆ ಗೈಸ್. ಸರಿ ಗೈಸ್ ನಮ್ಮ ಅಮ್ಮಗೆ ಒಂದಿನ ಹೇಳಿದ್ದೀನಿ ಮಾಡೋಕ್ಕೆ, ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ಏನು ಮಾಡ್ತಾರೆ ಅಂತ. ಮೇಲೆ ಹೋಗ್ಬಿಟ್ಟು ಸಿಗೋಣ ಗೈಸ್. ಮತ್ತೆ ಗೈಸ್ ಮನೆಗೆ ಬಂದ್ವಿ. ನಮ್ಮಪ್ಪ ಒಂದು ಪ್ಯಾಂಟ್ ಕೊಡ್ಸಿದ್ರು, 2 ಪ್ಯಾಂಟ್ ಕೊಡ್ಸಿದ್ರು. ಖುಷಿ ಆಗೋಯ್ತು, ಅದೇ ಜಿಮ್ಗೆ ಹಾಕೊಂಡು ಹೋಗೋಕ್ಕೆ ಅಂತ ಗೈಸ್. ಸ್ವಲ್ಪ
ಆಫ್ ಆಗಿಬಿಡಿದೆ ಗೈಸ್. ಸಜೆಸ್ಟ್ ಮಾಡ್ಕೊಳ್ಳಿ ಗೈಸ್, ಏನಿಲ್ಲ ಬೇರೆ. ಇವತ್ತಿನ ದಿವಸ ಈ ಥರ ಇತ್ತು ಗೈಸ್. ಹೋಗಿ ವೆಯ್ಟ್ ಮಾಡಿ ಗೈಸ್, ನಮ್ಮ ಅಮ್ಮ ಏನೋ ಮಾಡ್ತಾರಲ್ಲ, ತೋರಿಸಿಲ್ಲ ತಾನೆ ನಿಮಗೆ. ವೆಯ್ಟ್ ಮಾಡಿ, ತೋರಿಸ್ತೀನಿ. ಆಯ್ತೇನಮ್ಮ? ಹಾಂ, ಕೊಡು. ಫೇವ್ರೇಟ್ ಗೈಸ್ ಇದು. ಬನ್ನಿ ಗೈಸ್ ತಿನ್ನೋಣ. ಗೈಸ್ ಇವತ್ತಿನ ದಿವಸ ಒಂದು ನಿಮಿಷ ಗೈಸ್, ಇವತ್ತಿನ ದಿವಸ ಈ ಥರ ಇತ್ತು. ಐ ಹೋಪ್ ನೀವು ಇಷ್ಟ ಆಗಿದೆ ಅನ್ಕೊತೀನಿ. ಇದೇ ಥರ ಹಾಂ ಎಷ್ಟು ಹೇಳ್ಬೇಕಂತ ಗುರ್ತಾಯ್ತಮ್ಮ. ನಿಜವಾಗಿ ಸಕ್ಕತ್ತಾಗಿತ್ತು. ಸುಮ್ಮನೆ ವೀಡಿಯೋಸ್ ಹೇಳ್ತಲ್ಲ, ನಿಜಕ್ಕೂ ಸಕ್ಕತ್ತಾಗಿತ್ತು. ಫ್ಯಾಂಟಾಸ್ಟಿಕ್. ಖಾರ ಕರೆಕ್ಟಾಗಿ ಐತಮ್ಮ, ಫ್ಯಾಂಟಾಸ್ಟಿಕ್ ಐತೆ ಗೈಸ್, ಫ್ಯಾಂಟಾಸ್ಟಿಕ್ ಆಗೈತೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಸುತ್ತೆ ಗೈಸ್. ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಲವ್ ಯು, ಬಾಯ್ ಗೈಸ್. ಮತ್ತೆ ಸಿಗೋಣ ನಾಳೆ ಈ ಥರ ಹೊಸ ವಿಡಿಯೋ ಜೊತೆ.